ನಮಸ್ಕಾರ. ಆರೋಗ್ಯಕ್ಕೆ ಒಳ್ಳೇದು ಅಂತಾನೋ, ಎಲ್ಲೋ ಓದಿದ್ದೀರಿ ಅಂತಾನೋ, ಅಥವಾ ನಿಮಗೆ ತುಂಬಾ ಇಷ್ಟ ಅಂತಾನೋ ಇವೆರಡು ಆಹಾರ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡಿದರೆ ನಿಮ್ಮ ದೃಷ್ಟಿ ಮತ್ತೆ ನಿಮ್ಮ ವೀರ್ಯ ನಾಶ ಆಗೋದು ಖಂಡಿತ. ಹಾಗಂತ ಆಯುರ್ವೇದ ಹೇಳುತ್ತೆ. ನಾವ್ ಎಷ್ಟೋ ಬಾರಿ ಏನ್ ತಪ್ಪು ಮಾಡ್ತೇವೆ ಅಂತಂದ್ರೆ, ನಾವೆಲ್ಲೋ ಆರ್ಟಿಕಲ್ ಓದಿದ್ವಿ ಅಥವಾ ಯಾರಿಗೋ ಸ್ಪೀಚ್ ಕೇಳಿದ್ರಿ, ಇನ್ನೆಲ್ಲೋ ಇಂಟರ್ನೆಟ್ ಅಲ್ಲಿ ನಾವು ಅದು ಸರ್ಚ್ ಮಾಡಿದಾಗ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನು ಅಂತ ತಿಳ್ಕೊಂಡ್ವಿ. ಇದ್ರಲ್ಲಿ ಇಷ್ಟೊಂದು ಪ್ರೋಟೀನ್ ಇದೆ, ಇಷ್ಟೊಂದು ಕ್ಯಾಲ್ಸಿಯಂ ಇದೆ, ಈ ತರ ಇಷ್ಟೊಂದು ಐರನ್ ಇದೆ ಅಂತ ನಾವು ತಿಳ್ಕೊಂಡ್ವಿ ಅಂತ ಅದನ್ನ ಅತಿಯಾಗಿ ಸೇವನೆ ಮಾಡೋದು ತುಂಬಾ ದೊಡ್ಡ ತಪ್ಪು. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಅನಿಸ್ಬೋದು, ಆದ್ರೆ ದಿನ ಕಳಿತಾ ಹೋದ ಹಾಗೆ ಅದರ ಕೆಲವು ಸೈಡ್ ಎಫೆಕ್ಟ್ಸ್ ಅನ್ನು ಕೂಡ ಅನುಭವಿಸ್ಬೇಕು. ಅದಕ್ಕೆ ಆಯುರ್ವೇದದಲ್ಲಿ ಹೇಳಿದ್ದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳೋದು. ಎಸ್, ಈ ಎರಡು ಐಟಮ್ಗಳನ್ನ ಅತಿಯಾಗಿ ಸೇವನೆ ಮಾಡಿದ್ರೆ ನಮ್ಮ ದೃಷ್ಟಿ ಮತ್ತೆ ನಮ್ಮ ಶುಕ್ರಧಾತು ಅಂದ್ರೆ ವೀರ್ಯ ನಾಶ ಆಗತ್ತೆ. ಯಾಕೆ ಅಂತಂದ್ರೆ ಇದರ ಗುಣಗಳು ಅಂಥವು, ಸ್ವಲ್ಪ ಹೆಚ್ಚು ಉಷ್ಣ ತೀಕ್ಷ್ಣ ಗುಣಗಳನ್ನ ಹೊಂದಿರುವಂಥವು. ಮತ್ತೆ ಆ ಪ್ರತಿಯೊಂದು ದ್ರವ್ಯಕ್ಕೂ ಅದರದ್ದೇ ಆದ ಒಂದು ಪ್ರಭಾವ ಅಥವಾ ಅದರದ್ದೇ ಆದ ಒಂದು ಗುಣ ಅಂತ ಇರ್ತದೆ. ಅದು ಏನ್ ಮಾಡುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಆ ಧಾತುವಿನ ಮೇಲೆ ಅಥವಾ ಪರ್ಟಿಕ್ಯುಲರ್ ಆ ಭಾಗದ ಮೇಲೆ ನೆಗೆಟಿವ್ ಎಫೆಕ್ಟ್ ಅಥವಾ ಪಾಸಿಟಿವ್ ಎಫೆಕ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಇದನ್ನ ಎರಡರಲ್ಲಿಯೂ ಕೂಡ ಸ್ಪಷ್ಟವಾಗಿ ಆಯುರ್ವೇದದಲ್ಲಿ ಹೇಳ್ತಾರೆ, ದೃಷ್ಟಿ ಶುಕ್ರ ನಾಶನಂ ಅಂತ. ಅಂದ್ರೆ ದೃಷ್ಟಿ ಮತ್ತೆ ವೀರ್ಯವನ್ನ ನಾಶ ಮಾಡತ್ತೆ, ಹಾಳು ಮಾಡತ್ತೆ. ಹಾಗಾಗಿ ಅತಿಯಾಗಿ ಸೇವನೆ ಮಾಡೋದು ಒಳ್ಳೇದಲ್ಲ. ಈಗ ಇಲ್ಲಿ ನಾನು ಈ ತರ ಆಗತ್ತೆ ಅಂತ ಹೇಳಿದ ತಕ್ಷಣ ಇವೆರಡನ್ನ ಬಿಟ್ಟು ಬಿಡ್ತೇವೆ, ನಾವಿನ್ ಬಳಕೆ ಮಾಡೋದಿಲ್ಲ, ಖಂಡಿತ ಹಾಗೆ ಮಾಡಬೇಡಿ. ಇವೆರಡರಿಂದ ನಮಗೆ ತುಂಬಾ ಒಳ್ಳೆಯ ಅಂಶಗಳು ಕೂಡ ಸಿಗ್ತವೆ, ಒಳ್ಳೆಯ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದರಲ್ಲಿ ಇದೆ. ಆದ್ರೆ ಇದನ್ನ ಅತಿಯಾಗಿ ಬಳಕೆ ಮಾಡೋದು ಬೇಡ ಅಂತ. ಮೊದಲನೇದು ಯಾವುದು ಅಂತಂದ್ರೆ ಅದು ಅವರೆಕಾಳು. ಅವರೆಕಾಳು ಆರೋಗ್ಯಕ್ಕೆ ಒಳ್ಳೇದು, ಅದರಲ್ಲಿ ಪ್ರೋಟೀನ್ ಇದೆ, ಸೆಲೆನಿಯಂ ಇದೆ. ಆದ್ರೆ ನಾವು ಅದನ್ನ ಅತಿಯಾಗಿ ಸೇವನೆ ಮಾಡಿದಾಗ ನಮಗೆ ಈ ತರದ ಸಮಸ್ಯೆಗಳಾಗ್ತವೆ. ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಾ ಜಾಸ್ತಿ ಆಗತ್ತೆ, ವಾತ ಹೆಚ್ಚಾಗತ್ತೆ ದೇಹದಲ್ಲಿ, ಜೊತೆಗೆ ದೃಷ್ಟಿ ಮತ್ತೆ ಶುಕ್ರಧಾತುವಿನ ನಾಶ ಕೂಡ ಆಗತ್ತೆ. ಹಾಗಾಗಿ ಅಪರೂಪಕ್ಕೊಂದ್ಸಲ, ವಾರಕ್ಕೊಂದ್ಸಲ, 15 ದಿವಸಕ್ಕೊಂದ್ಸಲ ಅಥವಾ ಸೀಸನ್ ಅಲ್ಲಿ ನಾವು ಇದರ ಪಲ್ಯವನ್ನು ಸಾಂಬಾರನ್ನು ಊಟ ಮಾಡಬಹುದು, ತೊಂದರೆ ಇಲ್ಲ. ಆಗ ಅವರೆಕಾಳಲ್ಲಿ ಈ ತರ ಆಗತ್ತೆ ಅಂತ ಅದನ್ನ ಸಡನ್ ಪೂರ್ತಿಯಾಗಿ ಬಿಟ್ಟು ಬಿಡ್ತೇನೆ, ಖಂಡಿತ ಹಾಗೆ ಸರಿಯಲ್ಲ. ಯಾರಿಗೆ ಸ್ವಲ್ಪ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಯಾರು ಅಂದ್ರೆ ಮಗುವಿಗಾಗಿ ಪ್ಲಾನ್ ಮಾಡ್ತಿದ್ದಾರೆ ಅಂಥವ್ರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಇನ್ನು ಎರಡನೇದು, ಯೂಶುವಲಿ ಎಲ್ಲರೂ ಅತಿಯಾಗಿ ಬಳಕೆ ಮಾಡ್ತಾ ಇರೋದು ಅಂತಂದ್ರೆ ಅದು ಅಗಸೆ ಬೀಜ. ಅಗಸೆ ಬೀಜದಲ್ಲಿ ಒಮೆಗಾ 3 ಇದೆ. ಎಸ್, ತುಂಬಾ ಒಳ್ಳೇದು. ಅಗಸೆ ಬೀಜದಿಂದ ಒಬೆಸಿಟಿ ಕಡಿಮೆ ಆಗತ್ತೆ, ತುಂಬಾ ಒಳ್ಳೇದು. ಕೊಲೆಸ್ಟ್ರಾಲ್ಗೆ ತುಂಬಾ ಹೆಲ್ಪ್ಫುಲ್. ಹೀಗೆ ಹಲವಾರು ರೀತಿಯಲ್ಲಿ ಇದು ತುಂಬಾ ಒಳ್ಳೆಯ ಪ್ರಯೋಜನವನ್ನ ಉಂಟು ಮಾಡುತ್ತೆ. ನೋವು ಕಡಿಮೆ ಆಗತ್ತೆ, ಆರ್ಥ್ರೈಟಿಸ್ ನ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರೆಷನ್ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ಅಗಸೆ ಬೀಜ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದನ್ನ ಆಯುರ್ವೇದ ಔಷಧಗಳಲ್ಲಿ ಕೂಡ ಬಳಕೆ ಮಾಡ್ತಾರೆ. ವಿಶೇಷವಾಗಿ ಆಯುರ್ವೇದ ಔಷಧಗಳಲ್ಲಿ ಹೊಟ್ಟೆಗೆ ತೆಗೆದುಕೊಳ್ಳುವ ಔಷಧಿಗಳಿದ್ರ ಬಳಕೆ ಸ್ವಲ್ಪ ಕಡಿಮೆ. ಇದನ್ನ ಲೇಪ ಮಾಡ್ತಾರೆ. ಸಂಧಿಗಳ ಅಲ್ಲಿ ನೋವು ಬಾವು ಎಲ್ಲ ಇದ್ದಾಗ ಇವುಗಳ ಲೇಪ ತುಂಬಾ ಹೆಲ್ಪ್ ಮಾಡತ್ತೆ. ಹಾಗಂತ ಇದನ್ನ ನಾವು ಅತಿಯಾಗಿ ಬಳಕೆ ಮಾಡಿದ್ರೆ, ಇಷ್ಟು ಒಳ್ಳೇದು ಅಂತ ಅತಿಯಾಗಿ ಬಳಕೆ ಮಾಡಿದ್ರೆ ಇದರಿಂದನೂ ಕೂಡ ದೃಷ್ಟಿ ಮತ್ತೆ ಶುಕ್ರನಾಶ ಆಗತ್ತೆ. ಹಾಗಾಗಿ ಇದು ಒಳ್ಳೆಯದು, ಇದರಿಂದ ಅಷ್ಟೆಲ್ಲ ಪ್ರಯೋಜನ ಇದೆ. ನಾ ಎಲ್ಲೋ ಆರ್ಟಿಕಲ್ ಓದಿದ್ದೆ ಅಥವಾ ಇನ್ನೆಲ್ಲೋ ಇಂಟರ್ನೆಟ್ ಅಲ್ಲಿ ನಮ್ಗೆ ಇದ್ರ ಪೂರ್ತಿ ಇನ್ಫಾರ್ಮೇಶನ್ ಸಿಕ್ಕಿತ್ತು. ವೆಜಿಟೇರಿಯನ್ ಒಮೆಗಾ 3 ಇದರಲ್ಲಿ ಸಿಗತ್ತೆ. ಈ ರೀತಿಯ ಕಲ್ಪನೆಯಿಂದ ಅತಿಯಾಗಿ ಬಳಕೆ ಮಾಡಬಾರ್ದು. ಎಷ್ಟು ಬಳಕೆ ಮಾಡಬಹುದು? ಆಹಾರದ ರೂಪದಲ್ಲಿ ಬಳಕೆ ಮಾಡಬಹುದು. ಅದರ ಅಗಸೆ ಪುಡಿಯ ಚಟ್ನಿಯನ್ನ ಅಥವಾ ಚಟ್ನಿ ಪುಡಿಯನ್ನ ದಿನಕ್ಕೊಂದು ಅರ್ಧ ಚಮಚವೋ ಮ್ಯಾಕ್ಸಿಮಮ್ 1 ಚಮಚ ಬಳಕೆ ಮಾಡಬಹುದು. ಆದ್ರೆ ಅಗಸೆ ಬೀಜದ ಆಯಿಲ್, ಫ್ಲಾಕ್ಸೀಡ್ ಆಯಿಲ್ ಅಂತ ಸಿಗತ್ತೆ, ಅದರ ಕ್ಯಾಪ್ಸುಲ್ ಅನ್ನು ಅತಿಯಾಗಿ ತೆಗೆದುಕೊಳ್ಳೋದು ಅಥವಾ ಅಗಸೆ ಬೀಜದನ್ನ ದಿವಸಕ್ಕೆ 3-4 ಚಮಚ ತೆಗೆದುಕೊಳ್ಳೋದು, ಇದು ಮಾಡಬಾರ್ದು. ಮತ್ತೆ ನಾವು ಈ ತರದ್ದನ್ನ ತೆಗೆದುಕೊಳ್ತೀವಿ ಅಂತಾದ್ರೆ ಇದಕ್ಕೆ ಅಪೋಸಿಟ್ ಗುಣವನ್ನು ಹೊಂದಿರುವಂತಹ, ಅದಕ್ಕೆ ಹಾಗೆ ಹೇಳೋದಕ್ಕಿಂತ ಇದರ ನೆಗೆಟಿವಿಟಿಯನ್ನ ತೆಗೆಯುವಂತಹ ಗುಣ ಇರುವಂತಹ ಕೆಲವು ದ್ರವ್ಯಗಳು ತೆಗೆದುಕೊಳ್ಳಬಹುದು. ಅವು ಹಾಲು, ತುಪ್ಪ, ಈ ತರದ ದ್ರವ್ಯಗಳನ್ನ ಅಥವಾ ಶುದ್ಧವಾದ ಈ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಇವುಗಳನ್ನು ಸೇವನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದರ ನೆಗೆಟಿವ್ ಎಫೆಕ್ಟ್ ಕಂಟ್ರೋಲಿಗೆ ಬರುತ್ತೆ. ಖರ್ಜೂರದಂತಹ ಹಣ್ಣುಗಳನ್ನು ಸೇವನೆ ಮಾಡಬಹುದು. ಹೀಗೆ ನಾವು ಇವುಗಳನ್ನು ಪಾಲನೆ ಮಾಡೋದ್ರಿಂದ ಅಥವಾ ಇವುಗಳನ್ನ ಅತಿಯಾಗಿ ಬಳಕೆ ಮಾಡದೇ ಇರೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಅದು ಯಾವುದೇ ಆಹಾರ ದ್ರವ್ಯ ಅಥವಾ ಔಷಧ ಇರ್ಬೋದು, ಅದನ್ನ
ಸುಮ್ಮನೆ ಅತಿಯಾಗಿ ಸೇವನೆ ಮಾಡೋದು ಸರಿಯಲ್ಲ. ಆಯುರ್ವೇದ ವೈದ್ಯರ ಸಲಹೆಯನ್ನ ಪಡೆದುಕೊಂಡೇ ನಾವು ಮುಂದುವರಿಬೇಕು. ಇಲ್ಲ ಅಂತಂದ್ರೆ ಕೆಲವು ಸೈಡ್ ಎಫೆಕ್ಟ್ಸ್ ಅನ್ನ ಇತರ ಸೈಡ್ ಎಫೆಕ್ಟ್ಸ್ ಅನ್ನ ಅನುಭವಿಸ್ಬೇಕಾಗತ್ತೆ. ನನ್ನ ಜೊತೆಗೆ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಬೇಕು ಅಂತಾದ್ರೆ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದ.